ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಂದರೆ ನಾವು ನಮ್ಮ ಮನಸ್ಸುಗಳನ್ನು ಯಾವುದೇ ಕಾರಣಕ್ಕೂ ಅಪವಿತ್ರಗೊಳಿಸಿಕೊಳ್ಳಬಾರದು. ನಮ್ಮ ದಾಹವನ್ನು ತೀರಿಸಿಕೊಳ್ಳಬೇಕು ನಿಜ, ಆದರೆ ನಮ್ಮ ಕೈಗಳಿಂದ ನಮಗೆ ಅವಶ್ಯವಿರುವಷ್ಟು ಮಾತ್ರ ಕುಡಿಯಬೇಕು. ನಮ್ಮ ಮನಸ್ಸುಗಳನ್ನು ಅಂದರೆ ಪರಲೋಕ ಅವುಗಳ ಮೇಲೆ ಮಾತ್ರ ನಮ್ಮ ಮನಸ್ಸು ಇರಬೇಕೇ ಹೊರತು ಈ ಲೋಕ ಆಸೆ, ಆಕಾಂಕ್ಷೆ, ಈ ಲೋಕದ ಕ್ಷಯತೆ, ಈ ಲೋಕದ ಅದ್ಭುತಗಳು, ಈ ಲೋಕದ ಸುಖಗಳು, ಈ ಲೋಕದ ಲಾಲಸೆಗಳು, ಈ ಲೋಕದ ಪಾಲನೆಗಳು, ಈ ಲೋಕದ ಅಷ್ಟೈಶ್ವರ್ಯಗಳು, ಇವುಗಳ ಮೇಲೆ ನಮ್ಮ ಮನಸ್ಸಿರಬಾರದು. ಒಂದು ವೇಳೆ ಈ ಲೋಕದ ಅಷ್ಟ ಐಶ್ವರ್ಯಗಳ ಮೇಲೆ ಲೋಕದ ಮನಸ್ಸಿದ್ದರೆ ನಾವು ಪರಲೋಕವನ್ನು ದೃಷ್ಟಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ಈ ಪರಲೋಕಗಳ ಮೇಲೆ ನಮ್ಮ ಮನಸ್ಸಿರಬೇಕು, ನಮ್ಮ ದೃಷ್ಟಿ ಇರಬೇಕು. ನಮ್ಮ ದೃಷ್ಟಿ ಈ ಲೋಕದ ಮೇಲಲ್ಲ. ಯೇಸು ಶಿಷ್ಯರಾಗಿರಬೇಕಾಗಿದ್ದರೆ ನಾವು ಎಲ್ಲವನ್ನು ತ್ಯಜಿಸಬೇಕು. ಒಂದು ಉದ್ದಕ್ಕೆ ಎಳೆಯಬಹುದಾದ ರಬ್ಬರ್ ಬ್ಯಾಂಡಿನಂತೆ ನಮ್ಮ ಮನಸ್ಸು ಸಹ ಈ ಲೋಕದ ಅವಶ್ಯಕ ವಿಷಯಗಳ ಕಡೆಗೆ ಹೋಗಬಹುದು. ಆದರೆ ವಿಷಯಗಳನ್ನು ಮಾಡಿ ಮುಗಿಸಿದ ಕೂಡಲೇ ರಬ್ಬರ್ ಬ್ಯಾಂಡು ಎಳೆಯಲ್ಪಟ್ಟ ಸ್ಥಿತಿಯಿಂದ ಅದರ ಯಥಾಸ್ಥಿತಿಗೆ ತಿರುಗಿ ಕೂಡಲೇ ಬರುವಂತೆ ನಮ್ಮ ಮನಸ್ಸು ಕೂಡ ಕರ್ತನ ವಿಷಯಗಳಲ್ಲಿ ನಿತ್ಯತ್ವದ ಕಡೆಗೂ ಒಮ್ಮೆಲೆ ಪುಟಿದು ಮರಳಿ ಬರಬೇಕು. ಇದರ ಅರ್ಥ ಮೇಲಿನವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ನಿಮ್ಮ ಮನಸ್ಸನ್ನು ಇಡಬೇಡಿರಿ ಎಂಬುದಾಗಿದೆ. ಕೊಲೊಸ್ಸ 3ನೇ ಅಧ್ಯಾಯ 2 ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನಿಮ್ಮ ಮನಸ್ಸು ಈ ಲೋಕದ ಮೇಲೆ ಅಲ್ಲ, ನಿಮ್ಮ ಮನಸ್ಸು ಈ ಲೋಕದ ಮೇಲಲ್ಲ, ನಿಮ್ಮ ಮನಸ್ಸು ಪರಲೋಕದ ಮೇಲೆ. ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಮೇಲಿರುವಂಥಗಳ ಮೇಲೆ ನಿಮ್ಮ ಮನಸ್ಸಿಡಿ. ಅಯ್ಯ, ನಿನ್ನನ್ನು ಸೃಷ್ಟಿ ಮಾಡಿದಂತಹ, ನಿನಗೋಸ್ಕರ ಅದ್ಭುತವನ್ನು ಮಾಡಿದಂತಹ, ನಿನ್ನನ್ನು ಪ್ರೀತಿಸುವಂತಹ, ನಿನ್ನನ್ನು ಅಕ್ಕರೆಯಿಂದ ಲಾಲಿಸುವಂತಹ, ನಿನ್ನನ್ನು ಹಂತವಾಗಿ ಎತ್ತರಕ್ಕೆ ಬೆಳೆಸ್ತಾ ಕರ್ತನ ಚಿತ್ತದಂತೆ ನೀನು ನಡಿ. ಅಂದರೆ ಪರಲೋಕದ ಸಿಂಹಾಸನದಲ್ಲಿ ಆಸೀನನಾಗಿರ್ತಕ್ಕಂಥ ಕರ್ತನಾದಂಥ ಯೆಹೋವನ ಮೇಲೆ ನಿನ್ನ ಮನಸ್ಸಿರಲಿ. ನಿನ್ನ ಮನಸ್ಸು ಈ ಭೂ ಸಂಬಂಧಗಳ ಮೇಲೆ ಅಲ್ಲ, ಕಾಮ, ಕ್ರೋಧ, ಮೋದ, ಲಭ, ಮತ್ಸರ ಇವುಗಳ ಮೇಲಲ್ಲ, ಹರಿಷಡ್ವರ್ಗಗಳ ಮೇಲಲ್ಲ. ನಿನ್ನ ಮನಸ್ಸು ಕರ್ತನ ಮೇಲೆ ಇರಲಿ. ನಿನ್ನ ಮನಸ್ಸು ಕರ್ತನ ಮೇಲೆ ಇರಲಿ. ನಿನ್ನ ಮನಸ್ಸು ಕರ್ತನ ಮೇಲೆ ಇದ್ದರೆ ನೀನು ಯಥಾರ್ಥವಾಗಿ ಬದುಕ್ತೀಯ. ಯಥಾರ್ಥತೆ ಅಂತಂದರೆ ನಂಬಿಕೆಯಿಂದ ಬದುಕುವುದು. ಕರ್ತನ ರೀತಿಯಲ್ಲಿ ನಾವು ಯೋಚನೆ ಮಾಡುವುದಾದರೆ ಯೋಗ್ಯವಾಗಿ ನಡೆದುಕೊಳ್ಳುವುದು. ಕರ್ತನ ವಿಚಾರದಲ್ಲಿ ನಾವು ಯೋಗ್ಯರಾಗಿರಬೇಕು. ಇವತ್ತು ನಾವು ಈ ಲೋಕದಲ್ಲಿ ಯೋಗ್ಯರಾಗಿರುವುದಕ್ಕೆ ಪ್ರಯತ್ನಪಟ್ಟು ಸೋತು ಹೋಗ್ತವೆ. ಅನೇಕ ಸಂದರ್ಭಗಳಲ್ಲಿ ಅನೇಕರನ್ನು ಮೆಚ್ಚಿಸುವುದಕ್ಕೋಸ್ಕರ ಅನೇಕರನ್ನು ನಾವು ಅವರ ಪ್ರತಿಬಿಂಬಗಳಾಗಿ ನಡೆದು ಅವರ ಜೊತೆಗಿದ್ದು ಅವರ ಹಾಗೆ ನಾವು ನಡೆದು ಅನೇಕ ಸಂದರ್ಭಗಳಲ್ಲಿ ನಾವು ನಗೆಪಾಟಲಿಗೆ ಗುರಿಯಾಗ್ತವೆ. ಆದರೆ ನಿನಗೆ ಬೇಕಾಗಿರೋದು ಈ ಲೋಕದ ನಡೆಯಲ್ಲ, ಈ ಲೋಕದ ಸುಖವಲ್ಲ, ಈ ಲೋಕದ ಚಿಂತೆಯಲ್ಲ, ಈ ಲೋಕದ ಮನಸ್ಸಲ್ಲ. ನಿನಗೆ ಬೇಕಾಗಿರೋದು ಪರಲೋಕದ ಚಿಂತೆ. ನೀನು ಪರಲೋಕದ ಮೇಲೆ ನಿನ್ನ ಮನಸ್ಸನ್ನಿಡು. ಆಗ ನೀನು ಹೇರಳವಾಗಿ ಆಶೀರ್ವಾದವನ್ನು ಹೊಂದುತ್ತೀಯ. ನಿನ್ನ ಮೂಲಕ ಅನೇಕರು ಆಶೀರ್ವದಿಸಲ್ಪಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಬೇಡ್ತಾ ಇದ್ದೇವೆ ಸ್ವಾಮಿ. ದೇವರೇ, ಈ ಲೋಕದ ಮೇಲಿರ್ತಕ್ಕಂಥ ಎಲ್ಲ ಮನಸ್ಸುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನಿರ್ನಾಮ ಆಗಲಪ್ಪ. ದೇವರೇ, ಭೂ ಸಂಬಂಧಗಳಿಗಿಂತ
ಪರಲೋಕದ ಸಂಬಂಧಗಳಲ್ಲಿ ನಾವು ಹೆಚ್ಚೆಚ್ಚು ನಡೆಯುವಾಗೆ ನಮ್ಮನ್ನು ಕರುಣಿಸು. ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ನಮ್ಮನ್ನು ಕರುಣಿಸು, ನಮ್ಮನ್ನು ಮನ್ನಿಸು, ನಮ್ಮನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇವೆ ಪರಮ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ.